ಹಾಯ್ ಹಲೋ ಗೈಸ್, ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲ ಎಳ್ಳು ಬೆಲ್ಲ ತಿಂದ್ರ? ಸೊ ನಮ್ಮ ಮಕ್ಕಳನ್ನು ತಿಂದು ನಾವು ತಿಂದು ಇವಾಗಿನ ಜಸ್ಟ್ ತಿಂದು ಕೂತಿದ್ದೀವಿ. ಏನೇನು ಸ್ಪೆಷಲ್ ಮಾಡಿದ್ದೀರಾ ಹಬ್ಬದ ಊಟ ನಿಮ್ಮ ಮನೇಲಿ ಕಮೆಂಟ್ ಹಾಕಿ. ಸೊ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದೊಂದು ಲೈಕ್ ಮಾಡಿಬಿಡಿ ಗೈಸ್. ಲೈಕ್ ಮಾಡಿ ಅನ್ನಿ ನೋಡ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ನಿಗೆ ಹೇಳಕ್ಕೆ ಬರ್ತಿಲ್ಲ ಗೈಸ್, ಅದನ್ನ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೇಳಿ. ನೋಡಿ ಗೈಸ್, ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಂಗೆ ಕೊಡಿಸಿರೋ ಡ್ರೆಸ್ಸು ಚೆನ್ನಾಗಿದೆಯಾ ಕಮೆಂಟ್ ಹಾಕಿ. ಮೊಬೈಲಲ್ಲಿ ಈ ಥರ ಕಾಣಿಸ್ತಿದೆ, ಲೈವಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಗೈಸ್. ಅಯ್ಯೋ ಇಷ್ಟೊಂದು ಪಾರ್ಸಲ್ ಐತೆ, ಇನ್ನೂ ಓಪನೇ ಮಾಡಿಲ್ಲ. ಓಪನ್ ಮಾಡೋದು ಗೈಸ್, ಅದು ಎಲ್ಲ ಮೀಶೋ ಪ್ರಾಡಕ್ಟ್ಗಳು ಬಂದಿದ್ದಾವೆ, ಇನ್ನು ರಿವ್ಯೂ ಕೊಟ್ಟಿಲ್ಲ, ಕೊಡಬೇಕು. ನಮ್ಮ ಮಕ್ಳಿಗೆ ಮನೆ ತುಂಬ ಟಾಯ್ಸ್ಗಳು ಆಗ್ಬಿಟ್ಟಿದ್ದಾವೆ ಇವಾಗ. ಅವರೇನು ಎಲ್ಲರಿಗೂ ಎಳ್ಳು ಬೆಲ್ಲ ತಿನ್ನಿ ಒಳ್ಳೇದು ಮಾತಾಡ. ಸೊ ನಮ್ಮ ಮನೇಲಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಮ್ಮ ನವಿ ಅವರು ವಡೆ ಮಾಡ್ತಾಯಿದ್ದಾರೆ ಗೈಸ್, ಮಸಾಲೆ ವಡೆ ಜೊತೆಗೆ ಪಾಯಸ ತುಂಬ ಮಾಡಿಕ್ಕಿದ್ದಾರೆ ನಮ್ಮ ಮಕ್ಕಳು ಇಷ್ಟ ಅಂತ. ಸೊ ಇಲ್ಲಿ ಕಡಲೆಕಾಯಿ ಮತ್ತು ಗೆಣಸು ಅವರೆಕಾಯಿ ಎಲ್ಲ ಬೇಯಿಸಿಟ್ಟಿದ್ದಾರೆ ನೋಡಿ ಗೈಸ್. ಕಡಲೆಕಾಯಿನೂ ತಿಂತಾಯಿದ್ದಾರೆ. ಪೂಜೆ ಆಯಿತು ಬೆಳಗ್ಗೆನೆ. ಸೊ ನಿಮ್ಮ ಮನೇಲಿ ಬೆಳಗ್ಗೆನೆ ಪೂಜೆ ಮಾಡಿರ್ತೀರ ಅನ್ಕೋತೀರಿ. ಹಳ್ಳಿ ಕಡೆ ಎಲ್ಲ ಸಂಜೆ ಹೊತ್ತು ಮಾಡ್ತಾರೆ, ಇಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆನೆ ಮುಗಿಸಿದ್ವಿ ನಾವು. ಪೂಜೆ ಬೆಳಗ್ಗೆನೆ ಮಾಡ್ತಾರೆ, ಬೆಳಗ್ಗೆ ಸಂಜೆ ಪೂಜೆ ಮಾಡೇ ಮಾಡ್ತಾರೆ. ಹಬ್ಬ ಬೆಳಗ್ಗೆನೆ ಆಗುತ್ತೆ, ಬೆಳಗ್ಗೆನೇ ಹಬ್ಬ ಶುರು ಆಗೋದಲ್ವಾ. ಅಂದ್ರೆ ನಾ ಇವ್ರು ಏನು ಗೊತ್ತಾ ಗೈಸ್, ಎಳ್ಬೀರು ಸಂಜೆ ಹೊತ್ತಲ್ವ ಬೀರೋದು. ನಾನು ಪಕ್ಕದ ಮನೆಯವ್ರಿಗೆ ಕೊಟ್ಟು ಕಳಿಸ್ತೇನೆ ಮಕ್ಳ ಕೈಲಿ. ನಾನೇನ್ ಬೀರಲ್ಲ, ನಾನು ಚಿಕ್ಕಳಿದ್ದಾಗ ತುಂಬಾ ಎಲ್ಲಾ ಕಡೆ ಹೋಗುವೆ, ಫುಲ್ಲು ಎಲ್ಲಾ ಮನೆಗೆ ಹೋಗ್ಬರ್ವೆ ನಮ್ ಪಿರಿಯಾಪಣ್ಣದಲ್ಲಿ. ಇಲ್ಲಿ ನಾನು ತಿಮ್ಲಾಪುರಕ್ಕೆ ಬಂದಾದ್ಮೇಲೆ ಇಲ್ಲಿಗೆ ಬಂದಾದ್ಮೇಲೆ ಏನ್ ಬೀರಲ್ಲ ಗೈಸ್. ಮನೆ ಇಟ್ಟು ಪೂಜೆ ಮಾಡೋಣ, ನಾವೇ ತಿನ್ನೋಣ. ಮನೆಗೆ ಅರ್ಶಿನ ಕುಂಕುಮಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ ಕೊಡೋಣ ಅಷ್ಟೇನೆ ಮಾಡಕ್ ಹೋಗ್ತಿದ್ದೆ. ಇವ್ರಿಬ್ರು ಇದ್ರಲ್ಲ, ಆಮೇಲೆ ಒಂದು ಹುಡುಗಿ ಬಂದಿತ್ತು, ಆ ಹುಡುಗಿ ಕೊಟ್ಟೆ, ಆಮೇಲಿಂದ ಇವರಿಬ್ರಿಗೆ ಕೊಟ್ಟೆ. ಅಂದ್ರೆ ನಾವು ಎಳ್ಳ ದಾನ ಮಾಡಿದಷ್ಟು ಒಳ್ಳೇದಾಗುತ್ತಂತೆ. ಆಮೇಲೆ ಏನೇ ಎಳ್ಬೀರಾಗ್ಲಿ ಏನೇ ಆಗ್ಲಿ ಇವತ್ತಿನ ದಿನ ದಾನ ಮಾಡಿದಷ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ. ಅದಕ್ಕೆ ನಾನು ತುಂಬಾ 5 ವರ್ಷ ಆಯ್ತು ಮದ್ವೆ ಆಗಿ. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮನೆಗೆ ಬಂದ್ರೆ ಮಾತ್ರ ಕೊಡುವೆ, ನಾನು ಬೀರ್ತಿರ್ಲಿಲ್ಲ ಗೈಸ್. ನಂಗೇನೋ ಒಂಥರ ಬೇಜಾರಾಗ್ಬಿಟ್ಟಿತ್ತು ಬೀರೋದು ಅದೆಲ್ಲ. ಇವಾಗ್ಲೂ ಬೀರ್ಬೋದು, ಏನಾಗಲ್ಲ. ಒಂದ್ ಹೆಣ್ಮಗೋಗಿದ್ರೆ ಬೀಳ್ಸ್ಬೋದಾಯ್ತು ನಮ್ಗೆ, ಅದೇನಿಲ್ಲ ಇವಾಗ. ಅದರಿಂದ ನಂಗೆ ಒಂಥರ ಬೇಜಾರಿತ್ತು, ಬೀರ್ತಿರ್ಲಿಲ್ಲ. ನಾನು ಇದ್ರಲ್ಲಿ ನೋಡ್ತಿದ್ದೆ ಜ್ಯೋತಿಷ್ಯದಲ್ಲಿ, ಆಮೇಲೆ ಅಮ್ಮನ ಹೇಳ್ತಿದ್ರು ಒಬ್ರಿಗೆ ಕೊಟ್ಟಷ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಒಳ್ಳೇದಾಗ್ಲಿ. ಅವ್ರ ಮನೆ ತಕ ಹೋಗಿ ಕೊಟ್ಟಿಲ್ಲ ಗೈಸ್, ನಮ್ಮ ಮನೆ ತಕ ಬಂದರೆ ಕೊಟ್ಟಿದ್ದಾರೆ. ಇಲ್ಲ ಅವ್ರಿಗೆ ಕೊಟ್ಟೆ, ಮಕ್ಳ ಹತ್ರ ಅವ್ರ ಮನೆ ಹತ್ರಕ್ಕೆ ಹೋಗ್ಕೊಡ್ತೀವಿ. ಈ 2 ಗಂಡು ಮಕ್ಳ ಕೈಯಲ್ಲಿ ಬೇರಿಸಿದ್ದಾರೆ ಬೆಳಗ್ಗೆನೆ. ಹಾಗೆ ನೋಡಿ ಗೈಸ್, ಸಾಂಬಾರು, ಅವರೆಕಾಯಿ ಸಾಂಬಾರು. ಇವತ್ತು ಕೆಲವೊಬ್ಬರು ನಾನ್ ವೆಜ್ ಎಲ್ಲ ಮಾಡ್ತಾರೆ, ಸೊ ನಾವು ಹಬ್ಬದ ದಿನ ಮಾಡಲ್ಲ. ಅದನ್ನ ಜೊತೆ ತುಂಬಾ ತರಲೆ ಮಾಡ್ಕೊಂಡು ಆಟ ಆಡ್ತಿದ್ದೆ ನಾನು ಊರಲ್ಲ. ಪಿರಿಯಾಪಣ್ಣದಲ್ಲಿ ಹಬ್ಬ ಮಾಡ್ತಿದ್ರ ನೀವು? ಅಂದ್ರೆ ಇದು ಹಸು ಎಲ್ಲ ಕರ್ಕೊಂಡೋಗಿ ಮಾಡ್ತಾರಲ್ಲ, ಆ ತರ ಅಲ್ಲ. ನಮ್ ದೇವಸ್ಥಾನಕ್ಕೆ ಹೋಗೋದು, ಎಳ್ಬೀರೋದು. ಅದೇ ನಾವು ಹೆಣ್ಮಕ್ಳಿಗೆ ಏನ್ ಗೊತ್ತಾ, ಬೇರೆಯವ್ರ ಮನೆಗೆ ಎಳ್ಬೀರಕ್ ಹೋಗುವಲ್ಲ, ಕಬ್ಬು ಎಲ್ಲ ಪುಟ್ಟಿಗೆ ಹಾಕೊಟ್ಟಿ ಸೈಕಲ್ ಅಲ್ಲಿ ಕೂರ್ಸ್ಕೊಂಡು ನಮ್ಮ ಅಣ್ಣ ಕರ್ಕೊಂಡ್ ಹೋಗೋನ್ ಎಲ್ಲಾರ ಮನೆಗೂ. ದೂರ ಆಯ್ತಲ್ಲ ಮನೆಗಳು. ನಮ್ದು ದೂರ ಇತ್ತು, ಇನ್ನೆಲ್ಲಾರ್ದು ನಮ್ಮ ಅಮ್ಮವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳದ್ದು ಎಲ್ಲಾರ್ದು ಅಲ್ಲೇನೆ ಗೆಳಿಬಿದ್ರಿ ಫುಲ್ ಎಲ್ಲಾರ್ದು ಇತ್ತಲ್ಲ, ಅಲ್ಲೇ ಎಲ್ಲ ಚೆನ್ನಾಗಿತ್ತು ನಮ್ಮ ಪಿರಿಯಾಪಣ್ಣದಲ್ಲಿ ಇದ್ದಾಗ. ಇನ್ನು ಆಮೇಲೆ ಅಲ್ಲಿಂದ ಇಲ್ಲಿ ಎಲ್ಲ ಬಂದಾಗೆಲ್ಲ ಚೆನ್ನಾಗಿಲ್ಲ ಗೈಸ್. ಸರಿ, ಓಕೆ ಗೈಸ್. ಇವಾಗ ಸಾಂಬಾರು ಮಾಡಿದ್ದಾರೆ, ವಡೆ ಬೇಯಿಸಕ್ಕೆ ಇಲ್ಲಿ ಕಲಸಿಟ್ಟಿದ್ದಾರೆ. ಯಾರು ಬೇಯಿಸ್ಬೇಕು ಇವಾಗ? ಗಾನವಿ ಅವರು. ನೋಡಿ ಗೈಸ್, ಎಲ್ಲ ಕೆಲಸಗಳು ಮಾಡಿದ್ದಾಳಂತೆ, ಗಂಡನ ಕೈಲಿ ಒಂದು ಮಾಡಿಸ್ಬೇಕಿದ. ತುಂಬಾ ಕಾಲ ನಾವು ಬೆಳಗ್ಗೆ 6 ಗಂಟೆಗೆ ಎದ್ದೋಳು, ಎಲ್ಲರೂ ಬೇಗ ಎದ್ದೇಳ್ತಾರೆ, ನಾನು 6 ಗಂಟೆಗೆ ಎದ್ದಿದ್ದೀನಿ ಗೈಸ್. ಡೈಲಿ 5:30ಗೆ ಎದ್ದೇಳ್ತಿರೋ ನಮ್ಮನೆಯವರು. ಇವತ್ತು ನನಗೆ ರಜೆ ಇತ್ತಲ್ವಾ, ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ. 9 ಗಂಟೆ ಗಂಟ ನಿದ್ದೆ ಮಾಡೋರೆ 3 ಜನನು. ನಾನು ಎಲ್ಲ ಮಾಡಿ ಎಲ್ಲ ಫುಲ್ ಎಲ್ಲ ಕೆಲಸ ನಾನು ಒಬ್ಳೆ ಮಾಡಿರೋದು ಗೈಸ್. ಇವತ್ತು ಒಡೆ ಒಂದು ಇವ್ರ ಕೈಲಿ ಮಾಡ್ಸೋಣ ಅಂತ ಅಷ್ಟೇನೆ. ತುಂಬಾ ಕಾಲು ನೋವು ಹೋಗ್ಬಿಟ್ಟಿದೆ ಗೈಸ್ ನನಗೆ. ಸರಿ, ಓಕೆ, ಮಾಡ್ತೀವಿ. ಚೆನ್ನಾಗಿ ಬಂದಿಲ್ಲ ಅಂದ್ರೂ ತಿನ್ಬೇಕಾಗುತ್ತೆ. ಪರವಾಗಿಲ್ಲ, ಮಾಡಿ, ಏನು ಮಾಡೋಕ್ಕಾಗಲ್ಲ. ಕಾಲು ನೋವು ಹೋಯ್ತು ನನಗೆ. ನೋಡಿ ಗೈಸ್, ಅವ್ರು ಕೇಳ್ತಿದ್ದಂಗೆ 10 ನಿಮಿಷಕ್ಕೆ ಬೇಯಿಸಿ ಕೊಟ್ಟಿದ್ದೀನಿ. ಮ್ಯೂಟ್ ಮಾಡ್ರಿ. ಅಯ್ಯೋ, ಮ್ಯೂಟ್ ಮಾಡೋಕೆ ಏನು ಮಾಡಿದೆ?
ಟಿ ವಿ ಸೌಂಡ್ ಮ್ಯೂಟ್ ಮಾಡ್ರಿ ಅಂದರೆ ಹಂಗೆ ಬಿಡ್ಕೊಂಡಿದ್ದಾರೆ. ಸೊ ಕೊಡಿ ನೋಡೋಣ ಬನ್ನಿ taste. ಕೊಡೋಣ ಟೇಸ್ಟ್ ಯಾವ ಥರ ಇದೆ. ಎಲ್ಲ ಕಲಸಿರೋದು ಮಾಡಿರೋದೆಲ್ಲ ಇವರೇ ಬೇಯಿಸಿರೋದಷ್ಟೇ. ನಾವು ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಮಿಕ್ಕಿದ್ದು ಮಾಡ್ಕೊತೀವಿ ಗೈಸ್. ಸಪ್ಪೆ ಇರ್ಬೋದು ನನ್ನ ಪ್ರಕಾರ. ಸಕ್ಕತ್ತಾಗಿದೆ ಕ್ರಿಸ್ಪಿಯಾಗಿ. ಕೀಟ್ ಹಾಕಿದ್ರೆ ಅನ್ಸುತ್ತೆ. ಸೂಪರ್ ಆಗೈತೆ ಗೈಸ್. ಅರೆ ಸಪ್ಪೆ ಇದೆ. ಸೇಮ್ ಒಡೆ ಥರನೇ ಇದೆ. ಮಾಡಕ್ ಬರಲ್ಲ ಅನ್ಕೊಂಡಿದ್ದೀವಿ. ನಾವು ಸ್ವೀಟ್ ಅಷ್ಟಾಗಿ ಇಷ್ಟಪಡೋದ, ಅದರಿಂದ ಒಡೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಗೈಸ್ ನಮ್ಮನೆಯವ್ರಿಗೆ ಪಾಯಸ ಹಾಕೋಣ ಕೊಡೋಣ. ತಳಿರಿ. ಥ್ಯಾಂಕ್ ಯು. ಈ ಥರ ತಿಂದ್ರೆ ಗೈಸ್ ನನಗೆ ಖುಷಿ ಆಗುತ್ತೆ. ಯಾಕೆ? ಮಾಡ್ಕೊಟ್ಟಿದ್ಕೂ ಸಾರ್ಥಕ ಆಯಿತು. ಒಂಥರ ಖುಷಿ, ನನಗೆ ಇನ್ನೂ ಮಾಡಬೇಕು ಅನಿಸುತ್ತೆ. ಯಾರು ತಿನ್ನಲೇ ಇದ್ಬಿಟ್ರಂತೂ ಬೇಜಾರಾಗ್ಬಿಡುತ್ತೆ. ನನ್ನ ಮಕ್ಳು ತಿಂದ್ರು, ಇವಾಗ ನನ್ನ ಹಸ್ಬೆಂಡು ಕೂಡ ತಿಂತಾರೆ. ಹೆಂಗೈತೆ ರೀ ಟೇಸ್ಟ್? ನಿಜ ಹೇಳಿ, ವಿಡಿಯೋ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ಬಿಡಿ. ಏನು ಕರೆಕ್ಟ್ ಐತೆ, ಏನು ತಪ್ಪಾಗೈತೆ? ಪರ್ಫೆಕ್ಟ್ ಆಗೈತಿ. ಹೌದಾ? ಹೋಟೆಲ್ ಮಾಡ್ತಾರಲ್ಲ ಮದುವೆ ಮನೆಗಳಲ್ಲಿ. ಓಕೆ. ನೋಡಿ ಗೈಸ್, ಕಡಲೆಕಾಯಿ, ಅವರೆಕಾಯಿ ಸಂಜೆ ಆಗಿದೆ, ತಿನ್ಕೊಂಡು ಕೂತಿದ್ವಿ ನಾವಂತೂ. ನಮ್ಮ ಗಾನವೇನು ತಿನ್ಕೊಂಡು ಕೂತಿದ್ದಾರೆ ಇಲ್ಲಿ. ಯಾಕ್ರೆ ಹಂಗೆ ನೋಡ್ತಾ ಇದ್ದೀರಾ? ತೋರ್ಸು ಕಾಲ್ಗೆ ಏನು ಮಗನೇ ಒಂದು ಸಾಕು ಸಾಕೊಂಡಿದ್ಯಲ್ಲ ನೋಡಿ ಗೈಸ್. ಕಾಲು ಗಾಯ ಮಾಡ್ಕೊಂಡಿದ್ದಾನೆ ಗೈಸ್. ಏನು ಗಾಯ ಹೇಳಿ? ಬೆಂಕಿ ತುಳಿದಿರೋದು, ಅದು ಗಾಯ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರ ಅಮ್ಮ ಒಂದು ಕಾಲಿಗೆ ಸಾಕ್ಬಿಟ್ಟು ಓಡಾಡಿಸ್ತಾ ಇರೋದು. ಇಲ್ಲಾಂದ್ರೆ ಇಟ್ಕೊಂಡು ಕೂತೋಗ ಗೈಸ್ ಅವ್ನ ಕಾರಣ. ನಾನು ಅದು ಬೆಸ್ಟ್ ಐಡಿಯಾ ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಸುಟ್ಕೊಂಡ್ಬಿಟ್ಟಿದ್ದಂಗೆ ಗೈಸ್, ಮಧ್ಯದಲ್ಲಿ ಅದು ಸಾಕಿರೋದ್ರಿಂದ. ಬೇಡ 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 ತೋರಿಸ್ಬೇಡ ಏನು ಬೇಡ 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 ಸುಮ್ಮನಿರು. ಆಯ್ತು ತೋರ್ಸಪ್ಪ. ಸುಟ್ಕೊಂಡ್ಬಿಟ್ಟಿದ್ದಾನೆ ಗಾಯಸಿ ನೋಡಿ ಇಲ್ಲಿ ಸೆಂಟ್ರಲ್ಲಿ. ಸೂಪರ್ ಆಗೈತಿ. ಗಾಯ ತಿನ್ನಕ್ಕಾಗತ್ತೆ ಮನೆ ನೋಡಿ ಗೈಸ್. ಇಲ್ಲಿ ಪಕ್ಕದಲ್ಲಿ ಮೊಬೈಲ್ ಹಾಕೊಂಡ್ಬಿಟ್ಟು ವಾಯ್ಸ್ ಕೇಳಿಸ್ತಾ ಇದ್ದಲ್ಲಿ ನಿಮಗೆ. ಬಾಯೆಲ್ಲ ಮಾಡ್ಕೊಂಡು ತಿಂತಾಯಿದ್ದೀವಿ, ಒರ್ಸ್ಕೊ ಹೋಯ್ತು ಒಳಗೆ. ಸೊ ನಮ್ಮ ನವಿ ಚಾನಲಲ್ಲಿ ಒಂದು ವಿಡಿಯೋ ಬಂದಿದೆ ಗೈಸ್, ಹೋಗಿ ನೋಡಿ ಚೆಕ್ ಮಾಡಿ. ಬರುತ್ತೆ ನೋಡಿ, ಮೀಶೋ ವಿಡಿಯೋ, ಪ್ರಾಡಕ್ಟ್ ವಿಡಿಯೋ ರಿವ್ಯೂ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಬೇಕಾದರೆ ತೊಗೋಬೋದು ಗೈಸ್. ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಚಾನಲ್ದು. ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಜನ ಕಂಪ್ಲೀಟ್ ಮಾಡಿ ಗೈಸ್. ಪಾಪ ನಮ್ಮ ನವಿದು 963 ಜನದಲ್ಲಿ ತಗ್ಲಾಕೊಂಬಿಟ್ಟು.